ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದಂಥ ಕಾರ್ಯಕ್ರಮದಲ್ಲಿ ಬೆಂಕಿ ಅವಘಡ ನಡೆದಿದೆ. ಸಾಮೂಹಿಕ ಮದುವೆ ಕಾರ್ಯಕ್ರಮದಲ್ಲಿ ನಡೆದಿರುವಂತದ್ದು ಬೆಂಕಿ ಅವಘಡ. ರಾಯಚೂರಿನ ಸಿಂಧನೂರಲ್ಲಿ ಈ ಅವಘಡ ನಡೆದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕಾರ್ಯಕ್ರಮದಲ್ಲಿ ಬೆಂಕಿ ಅವಘಡ. ಶಾರ್ಟ್ ಸರ್ಕ್ಯೂಟ್ನಿಂದ ವೇದಿಕೆ ಬಳಿ ಬೆಂಕಿ ಹೊತ್ಕೊಂಡಿತ್ತು. ವೈರ್ ಮತ್ತು ಸ್ಪೀಕರ್ ಬಟ್ಟೆಗಳಿಗೆ ಬೆಂಕಿ ಹೊತ್ಕೊಂಡಿದೆ. ಶಾರ್ಟ್ ಸರ್ಕ್ಯೂಟ್ ಅಂತ ಮಾಹಿತಿ ಬರ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ದಂತಹ ಕಾರ್ಯಕ್ರಮ ಇದು. ವೇದಿಕೆಯಿಂದ ಡಿಕೆಶಿ ತೆರಳುತ್ತಾ ಇದ್ದಂಗೆ ಬೆಂಕಿ ಕಾಣಿಸಿಕೊಂಡಿದೆ. ಕೂಡಲೇ ಸ್ಥಳದಲ್ಲಿದ್ದಂಥ ಪೊಲೀಸ್ ಸಿಬ್ಬಂದಿಗಳು ಬೆಂಕಿಯನ್ನ ನಂದಿಸುವಂತ ಕೆಲಸ ಮಾಡಿದ್ದಾರೆ. ಆದರೆ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಯಾವುದೇ ಅನಾಹುತ ಮಾತ್ರ ಸಂಭವಿಸಿಲ್ಲ, ಅದೃಷ್ಟವಶಾತ್. ಕೆಲ ಕಾಲ ಆತಂಕದ ವಾತಾವರಣ ಇತ್ತು. ಸಾಮೂಹಿಕ ಮದುವೆ ಕಾರ್ಯಕ್ರಮದಲ್ಲಿ 100 ಜನ ಭಾಗಿಯಾಗಿದ್ದರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೇರಿದಂಗೆ ಅನೇಕ ರಾಜಕೀಯ ಗಣ್ಯಮಾನ್ಯರು ಭಾಗಿಯಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರು ಇನ್ನೇನು ವೇದಿಕೆ ಬಿಟ್ಟು ಕೆಲವು ಹೋಗ್ತಾರೆ ಅನ್ನುವಂತಹ ಆ ಟೈಮ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಸ್ಪೀಕರ್ ಮತ್ತು ಮೈಕ್ಗೆ ಜೋಡಿಸಲ್ಪಟ್ಟಿದ್ದಂತಹ ವೈರ್ನಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಕಾಣಿಸಿಕೊಂಡಿದೆ ಅಂತ ಸದ್ಯಕ್ಕಿರುವಂತಹ ಪ್ರಾಥಮಿಕ ಮಾಹಿತಿ. ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂಗೆ ಅಲ್ಲೇ ಇದ್ದಂತಹ ಪೊಲೀಸ್ ಸಿಬ್ಬಂದಿಗಳು ಬಂದು ಆ ಬೆಂಕಿಯನ್ನು ನಂದಿಸಿದ್ದಾರೆ. ಎಲ್ಲ ರೀತಿಯಾದಂತಹ ಬೆಂಕಿ ನಂದಿಸುವಂತಹ ಉಪಕರಣಗಳನ್ನು ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ರು. ಇದು ಶಾರ್ಟ್ ಸರ್ಕ್ಯೂಟ್ ಗೊತ್ತಾಗ್ತಾ ಇದೆ, ಸ್ಪಾರ್ಕ್ ಆಗ್ತಾ ಇರುವಂಥದ್ದು. ಕೆಲ ಕಾಲ ಅಲ್ಲಿ ಆತಂಕದ ವಾತಾವರಣ ಸಹಜವಾಗಿ ನಿರ್ಮಾಣ ಆಗಿತ್ತು. ಆದರೆ ಯಾವುದೇ ರೀತಿಯಾದಂತಹ ಅಪಾಯ ಅನಾಹುತ ಸಂಭವಿಸಿಲ್ಲ. ನಿಮಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಡಿಸಿಎಂ ಸೇರಿದಂಗೆ ಅನೇಕ ನಾಯಕರು ಭಾಗಿಯಾಗಿದ್ದಂಥ ಕಾರ್ಯಕ್ರಮ ಇದು. ಜೊತೆಗೆ ಸಾಮೂಹಿಕ ವಿವಾಹ ಅಂದ್ರೆ ಲಕ್ಷಾಂತರ ಜನ ಭಾಗಿಯಾಗಿರ್ತಾರೆ. ಬಟ್ ಇಂಥದ್ದೊಂದು ಅವಘಡ ನಡೆದು ಹೋಗಿರುವಂಥದ್ದು ದುರಾದೃಷ್ಟ. ಬಟ್ ಒಂದು ಏನೂ ಆಗಿಲ್ಲ ಅನಾಹುತ ಅನ್ನುವಂಥದ್ದು. ಹೇಗಿತ್ತು ಆ ಸಂದರ್ಭದಲ್ಲಿ? ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತಾ? ಅರುಣ್, ರಾಯಚೂರು ಜಿಲ್ಲೆಯ ಸಿಂಧನೂರು ಪಟ್ಟಣದಲ್ಲಿ ಇವತ್ತು ಸಾಮೂಹಿಕ ಮದುವೆ, 100 ಸಾಮೂಹಿಕ ಮದುವೆ ಮತ್ತು ಜೊತೆಗೆ MLC ಬಸನಗೌಡ ಬಾದರ್ಲಿಯವರ ಈ 1 ವರ್ಷದ MLC ಆಗಿ ಇವರು 1 ವರ್ಷದ ಅಧಿಕಾರ ಸಂಪೂರ್ಣವಾದಂತಹ ಹಿನ್ನೆಲೆಯಲ್ಲಿ ಒಂದು ಹೊತ್ತಿಗೆಯನ್ನು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಒಂದು ಹೊತ್ತಿಗೆಯನ್ನು ತರೋದಕ್ಕೋಸ್ಕರವಾಗಿ ಒಂದು ಬೃಹತ್ ವೇದಿಕೆಯನ್ನ ಸಿಂಧನೂರು ಪಟ್ಟಣದಲ್ಲಿ ಹಾಕಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಸಚಿವರಾದಿಯಾಗಿ ಅನೇಕ ಸಚಿವರು, ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ಮಧು ಬಂಗಾರಪ್ಪ ಅವರಾಗಿರ್ಬೋದು, NS ಬೋಸರಾಜ್ ಅವರಾಗಿರ್ಬೋದು, ಅನೇಕ ಹಿರಿಯ ಸಚಿವರು ಮತ್ತು ಸ್ಥಳೀಯ ರಾಜಕಾರಣಿಗಳು ಭಾಗವಹಿಸಿದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಡಿಕೆಶಿ ಅವರು ಭಾಷಣವನ್ನ ಮುಗಿಸಿ, ಡಿಕೆ ಶಿವಕುಮಾರ್ ಅವರು ಭಾಷಣ ಮುಗಿಸಿ ತೆರಳುತ್ತಿದ್ದಂತೆ ಅಲ್ಲಿ ಈಶ್ವರ್ ಖಂಡ್ರೆ ಅವರು ಕೂಡ ಭಾಷಣವನ್ನು ಶುರು ಮಾಡ್ತಾರೆ. ಅವರು ಕೂಡ ನಿಮಗೆ ದೃಶ್ಯಗಳು ನೋಡ್ತಾ ಇರಬಹುದು. ವೇದಿಕೆಯ ಭಾಷಣವನ್ನ ಮುಗಿಸಿ ಕೆಳಗೆ ಬರ್ತಿದ್ದಂತೆ ಇನ್ನೇನು ಮಾಧ್ಯಮಗಳ ಜೊತೆ ಮಾತನಾಡುವ ಎನ್ನುವಷ್ಟರಲ್ಲಿಯೇ ಅವರ ನಿಂತಂತ ಕೂಗಳತೆ ದೂರದಲ್ಲಿ ಪಕ್ಕದಲ್ಲಿಯೇ ಇವತ್ತು ಆ ಸ್ಟೆಪ್ ಹತ್ತಕ್ಕಂಥದ್ರ ಕೆಳಗಡೆ ಇವತ್ತು ಈ ಮೈಕ್ ಸೌಂಡ್ ಬಾಕ್ಸ್ ಅನ್ನ ಕನೆಕ್ಷನ್ ಮಾಡಿರ್ತಕ್ಕಂತಹ ಆ ಮೈಕಿನ ವೈರ್ಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹೊತ್ಕೊಂತು. ಅರುಣ್, ಕ್ಷಣಕಾಲ ಈ ಬೆಂಕಿ ಹೊತ್ಕೊಂಡಂತ ತತ್ಕ್ಷಣದಲ್ಲಿ ಕ್ಷಣಕಾಲ ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಅಲ್ಲೇ ಪಕ್ಕದಲ್ಲಿ ಇದ್ದಂತ ಪೊಲೀಸರು ಮತ್ತು ಆಯೋಜಕರು ಕೂಡ ಕೂಡಲೇ ಎಚ್ಚೆತ್ತುಕೊಂಡು ಅಲ್ಲಿ ಆ ಒಂದು ಬೆಂಕಿಯನ್ನು ನಂದಿಸ್ತಕ್ಕಂಥ ಕಾರ್ಯವನ್ನ ಮಾಡಿದ್ರು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿರಲಿ, ಯಾವುದೇ ಅವಘಡ ಸಂಭವಿಸಿಲ್ಲ. ಕೂಡಲೇ ಅದನ್ನ ಬೆಂಕಿ ನಂದಿಸಿರೋದರ ಹಿನ್ನೆಲೆಯಲ್ಲಿ ಇವತ್ತು ಬೃಹದಾಕಾರವಾಗಿ ಆ ವೇದಿಕೆಗೆ ಹೊತ್ಕೊಳ್ತಿದ್ದಂತಹ ಬೆಂಕಿಯನ್ನ ಕೂಡಲೇ ನಂದಿಸ್ತಕ್ಕಂಥ ಯಾವುದೇ ರೀತಿಯಾದಂತಹ ಅಪಾಯಗಳು ಸಂಭವಿಸಿಲ್ಲ. ಅರುಣ್, ಥ್ಯಾಂಕ್ ಯು ವಿಶ್ವನಾಥ್ ಡೀಟೇಲ್ಸ್ಗೆ.